ಎಲ್ರಿಗೂ ನಮಸ್ಕಾರ. ಇದು ಶುಕ್ರವಾರ ಸಾಯಂಕಾಲದ ವಿಡಿಯೋ. ಸಾಯಂಕಾಲ ರಂಗೋಲಿ ಹಾಕಿ ಮತ್ತು ದೀಪ ಹಚ್ಚಿ ನಾವು ಶುಕ್ರವಾರ ಮಂಗಳವಾರ ಇರುತ್ತಲ್ಲ ಎಲ್ಲ ಸಾಯಂಕಾಲ ಟೈಮು ಬಾಗಿಲ ಮುಂದೆ ರಂಗೋಲಿ ಹಾಕ್ತೀವಿ ಮತ್ತು ದೀಪ ಹಚ್ಚಿ ಚಹಾ ಮಾಡ್ಕೊಂಡು ಕುಡಿದು ನಂತರ ತರಕಾರಿನ ಹೆಚ್ಚಿಟ್ಕೊಂಡಿದ್ದೆ. ಪಲ್ಯ ಮಾಡೋದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಬೇಳೆ ಮತ್ತು ಬೆಂಡೆಕಾಯಿ ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಎಲ್ಲ ಉಳ್ಳಿ ಮಾಡಿಟ್ಕೊಳಕತ್ತೀನಿ ಚಪಾತಿ ಮಾಡೋಕ್ಕೆ. ಚಪಾತಿ ಪಲ್ಯ ಮಾಡ್ತೀವಿ. ಇವತ್ತು ರೊಟ್ಟಿ ಮಾಡೋಂಗಿಲ್ಲ. ನಾವು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆಗೆ ರೊಟ್ಟಿ ಮಾಡಲ್ಲ, ಅದಕ್ಕೆ ಇವತ್ತು ಚಪಾತಿ ಮಾಡ್ಕೊಳಕತ್ತೀನಿ. 2 ಥರ ಪಲ್ಯ ಮಾಡಿಕೊಂಡು ಸೊಪ್ಪಿನ ಸಾರು ಮಾಡ್ಕೊಂಡಿದ್ದೀನಿ. ಇದೇನಪ್ಪ ವಿಶೇಷ ಅಂದರೆ ನಮ್ಮ ಮನೆಯಲ್ಲಿ ಶುಕ್ರವಾರ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅಂದರೆ ಪೂಜೆ ಅದೇ ಇರುತ್ತೆ. ಹಾಗೆಲ್ಲ ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸಾಯಂಕಾಲನಾದರೂ ಮಾಡೋಣ ಅಂತ ಅಂದು ಶುಕ್ರವಾರ ಸಾಯಂಕಾಲ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬೆಂಡೆಕಾಯಿನ ಕ್ಲೀನಾಗಿ ಹುರ್ಕೊಳಕತ್ತೀನಿ. ಒಂದು ಕಡೆ ಎಲ್ಲ ಚಪಾತಿ ಮಾಡ್ತಾಯಿದ್ದೀನಿ. ಈ ಕಡೆ ನೋಡಿ ನಮ್ಮ ಅತ್ತೆ ಬಂದರು, ನಾನು ಹುರಿತೀನಿ ಅಂತ ಅಂದು ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ. ನಾನು ಚಪಾತಿ ಮಾಡ್ತಾಯಿದ್ದೀನಿ, ಅವ್ರು ಪಲ್ಯ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಬೆಂಡೆಕಾಯಿನ ಕ್ಲೀನಾಗಿ ಹುರ್ಕೋಬೇಕು. ನಾವು 4 ಜನ ಇದ್ದೇವಲ್ಲ, 4 ಜನ ಅಂದರೆ ನಮ್ಮ ಮನೇಲಿ ರೊಟ್ಟಿ ಚಪಾತಿ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಬೇಕು. ಅಂದರೆ ರೈಸ್ ಜಾಸ್ತಿ ತಿನ್ನೋಂಗಿಲ್ಲ. 2 ಚಪಾತಿ ಎಲ್ಲ ತಿನ್ನೋಂಗಿಲ್ಲ. 3 4 ಚಪಾತಿ ಬೇಕು ಒಬ್ಬೊಬ್ಬರಿಗೆ. ಅದಕ್ಕೆ ಸ್ವಲ್ಪ ರೊಟ್ಟಿ ಚಪಾತಿ ಇದ್ದಾಗ ಸ್ವಲ್ಪ ಬೇಗನೆ ಅಡುಗೆ ಮಾಡ್ಕೊತೀವಿ. ಅಂದರೆ ಒಬ್ಬರು ರೊಟ್ಟಿ ಮಾಡೋಕೆ ನಿಂತ್ಕೊಂಡ್ರೆ ಒಬ್ಬರು ಪಲ್ಯ ಮಾಡ್ತಾರೆ. ನಮ್ಮ ಅತ್ತೆ ಮಾಡ್ತಾರೆ. ಸಾಯಂಕಾಲ ಮನೇಲಿ ಇರ್ತಾರಲ್ಲ ಅವರು ಮಾಡ್ತಾರೆ. ಅವ್ರು ನೋಡಿ ವಿಡಿಯೋ ಮಾಡ್ತಾಯಿದ್ದಾನೆ, ಅದು ನೋಡ್ತಿದ್ದಾರೆ. ನಾನು ಅಷ್ಟೇ ಕಾಣಿಸ್ತಾ ಇದ್ದೇನೆ, ನೀನು ಕಾಣಿಸ್ತಿಲ್ಲ ಅಂತ ನಗ್ತಾಯಿದ್ರು. ಅದಕ್ಕೆ ಇಲ್ಲಮ್ಮ ನಾನು ಕಾಣಿಸ್ತಾ ಇದ್ದೀನಿ ಅದರಲ್ಲಿ ಅಂತ ಅಂದೆ. ಅವ್ರಿಗೆ ಸ್ವಲ್ಪ ಈ ಥರ ಮುಜುಗರ ಪಡ್ಕೊತಾರೆ ವಿಡಿಯೋದಲ್ಲೆಲ್ಲ ಬರೋದಕ್ಕೆ. ನೋಡಿ ಈ ಥರ ಕ್ಲೀನಾಗಿ ಹುರ್ಕೊಂಡ್ವಿ. ಚಪಾತಿ ಆಗ್ತಾ ಇದ್ದಾವೆ. ಇಷ್ಟು ಚಪಾತಿ ಮಾಡೀನಿ, ಇನ್ನೊಂದು 2 ಉಳ್ಕೊಂಡಿದ್ದಾವೆ ಚಪಾತಿ ಮಾಡೋದು. ಅದೇ ಒಳ್ಳೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಅದು ಫ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಉಳ್ಳಾಗಡ್ಡಿನ. ಯಾಕಂದರೆ ಅದು ಬೆಂಡೆಕಾಯಿ ಮಧ್ಯೆ ಉಳ್ಳಾಗಡ್ಡಿ ಕಚ್ಚ ಅನ್ನಬಾರ್ದಲ್ಲ, ಅದಕ್ಕೆ. ಆಮೇಲೆ ಅದರಲ್ಲಿ ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಿದ್ದೀವಿ. ಅದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀವಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯ್ತಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಮತ್ತು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀವಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು. ನಂತರ ಅದರಲ್ಲಿ ಆಗಲೇ ಹುರಿದಿಟ್ಕೊಂಡಿದ್ವಲ್ಲ, ಚೆನ್ನಾಗಿ ಹುರಿದಿಟ್ಕೋಬೇಕು. ಆಮೇಲೆ ಅದೇ ಬೆಂಡೆಕಾಯಿನ ಇನ್ನು ಉಳ್ಳಾಗಡ್ಡಿ ಟೊಮೆಟೊ ಎಣ್ಣೆ ಹಾಕಿರ್ತಾವಲ್ಲ ಅದರಲ್ಲೇ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಯಾಕಂದರೆ ಜಾಸ್ತಿ ಬೇಯಿಸೋದು ಅವಶ್ಯಕತೆ ಇರೋಂಗಿಲ್ಲ, ಬರೀ ಫ್ರೈ ಮಾಡ್ಕೊಂಡ್ರೆ ಸಾಕು. ಅದರಲ್ಲಿ ಸ್ವಲ್ಪ ಖಾರದ ಪುಡಿ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಿದ್ದೀವಿ. ನಮ್ಮದು ಇಷ್ಟೇ, ಜಾಸ್ತಿ ಏನೂ ಐಟಮ್ಸ್ ಹಾಕೋಂಗಿಲ್ಲ ಅದರಲ್ಲಿ. ಬರೀ ಬೆಂಡೆಕಾಯಿ ಪಲ್ಯ ಅಂದರೆ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ ಅಷ್ಟೇ ಹಾಕ್ಕೊಳೋದು. ಮತ್ತು ಈಗ ಸೊಪ್ಪು ಮತ್ತು ಬೇಳೆ ಪಲ್ಯ ಮಾಡ್ಕೊಳ ಅಂತ ಒಂದು ಬಳ್ಳಿಗೆ ಎಣ್ಣೆ ಹಾಕ್ಕೊಂಡೇವಿ. ಅದಕ್ಕೆ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಚಟಪಟ ಅನ್ನೋವರೆಗೂ ಬಿಟ್ಟು ಆಮೇಲೆ ಅದ್ರಾಗ ಉಳ್ಳಾಗಡ್ಡಿ ಹಾಕ್ಕೊತೀವಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ. ಒಂಥರ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಹಸಿದು ತಿನ್ಬೋದು, ಇಲ್ಲಾಂದರೆ ಈ ಥರ ಪಲ್ಯನೂ ಮಾಡ್ಕೊಬೋದು. ಮೆಂತ್ಯ ಸೊಪ್ಪು ಬೇಳೆ ಹಾಕಿ ಈ ಥರ ಚಪಾತಿ ಜೋಡಿ ಆಗಲಿ ರೊಟ್ಟಿ ಜೋಡಿ ಆಗಲಿ ಉತ್ತರ ಕರ್ನಾಟಕ ಸೈಡ್ ಭಾಳ ಬೇಳೆ ಪಲ್ಯ ಮಾಡ್ತಾರೆ. ಇದರಲ್ಲಿ ಇವಾಗ ಅದೇ ಉಳ್ಳಾಗಡ್ಡಿಯಲ್ಲಿ ಟೊಮೆಟೊ ಹಣ್ಣು ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮಗಳು ಮತ್ತು ನಮ್ಮ ಯಜಮಾನ್ರು
ಆಕೆ ಕಾಡಿಸ್ತಿದ್ದಾರೆ ನನ್ನ ಮಗಳಿಗೆ. ಹಾಗೆ ಅದರಲ್ಲಿ ಮೆಂತ್ಯ ಸೊಪ್ಪು ಮತ್ತು ಬೇಳೆ ಹಾಕಿ ಹಾಗೆ ಫ್ರೈ ಮಾಡ್ಕೋಬೇಕು. ನಂತರ ಅದರಲ್ಲಿ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಿದ್ದೀವಿ. ಈ ಥರ ಖಾರದ ಪುಡಿ ಮತ್ತು ಅರಶಿನ ಪುಡಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು, ಬೇಳೆ, ಖಾರ ಪುಡಿ, ಅರಶಿನ ಪುಡಿ ಮತ್ತು ಉಪ್ಪು ಅಷ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀವಿ. ಮತ್ತು ಅದಕ್ಕೆ ಅಳತೆಗೆ ತಕ್ಕಂಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಯಾಕಂದರೆ ಬೇಳೆ ಮತ್ತು ಮೆಂತ್ಯ ಸೊಪ್ಪು ಬೇಯಬೇಕಲ್ಲ, ಅದಕ್ಕೆ ನೀರು ಹಾಕ್ಕೊಂಡು ಅದಕ್ಕೆ ಕುದಿಯಕ್ಕೆ ಬಿಡಬೇಕು. ಅದನ್ನು ಇಲ್ಲಿ ನೋಡಿ, ನಾನು ಹಸಿಮೆಣ್ಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ನೋಡಿ, ಪಲ್ಯ ಕುದೀತಾ ಇದೆ. ಹಸಿಮೆಣ್ಸಿನ್ಕಾಯಿ ಇದಕ್ಕಂದರೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ತಾಯಿದ್ದೀವಿ. ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡು ಈಗ ಅದರಲ್ಲಿ ಸ್ವಲ್ಪ ಅದು ಚೆನ್ನಾಗಿ ಹುರ್ಕೊಂಡು ಮೇಲಾದಮೇಲೆ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊತಾನೆ. ಅಂದರೆ ಮೆತ್ತಗಾಗುತ್ತಲ್ಲ, ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳಕತ್ತಾನೆ. ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಅದೇ ಒಂದು 4 ಹಾಕ್ಕೊಂಡಿದ್ದೀನಿ. ಭಾಳ ಖಾರ ತಿನ್ನೋಕ್ಕಾಗಲ್ಲ ಅಂತಂದು ನಮ್ಮ ಮನೇಲಿ ಭಾಳ ಖಾರ ತಿನ್ನೋಂಗಿಲ್ಲ, ಲೈಟಾಗಿ ತಿಂತಾರೆ. ಈ ಥರ ಚೆನ್ನಾಗಿ ಹುರ್ಕೊಂಡು ನೋಡಿ, ಪಲ್ಯ ಕುದೀತಾ ಇದೆ. ಅದರಲ್ಲಿ ಸ್ವಲ್ಪ ಕರಿಬೇವು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡ್ತೀನಿ. ಇದು ನೋಡಿ, ಮುಳುಗಾಯಿ ಕೂಡ ಹುರ್ಕೊಳಕತ್ತೀನಿ. ಮುಳುಗಾಯಿನೂ ಇದಕ್ಕಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಮುಳುಗಾಯಿ ಚಟ್ನಿ ಮಾಡ್ತಾಯಿದ್ದೆ ಇವತ್ತು. ನೋಡಿ, ಮುಳುಗಾಯಿನ ಕ್ಲೀನಾಗಿ ಈ ಥರ ಸಿಪ್ಪೆ ಬಿಡಿಸ್ಕೋಬೇಕು. ಸಿಪ್ಪೆ ಬಿಡಿಸ್ಕೊಂಡು ಅದನ್ನು ಈ ಥರ ಹೆಚ್ಕೋಬೇಕು. ತುಂಬ ಸುಡ್ತಾ ಇರುತ್ತಲ್ಲ, ಇನ್ನೂ ಬಿಸಿ ಇರುತ್ತೆ. ಮುಳುಗಾಯಿ ಹುರಿದಿರ್ತೇವಲ್ಲ ಅವಾಗಿನ ಈ ಥರ ಎಲ್ಲ ಚಾಕುದಿಂದ ಕಟ್ ಮಾಡಿಕೊಂಡು ಎಲ್ಲ ಬಿಡಿ ಮಾಡಿಕೊಂಡು ಮೇಲ್ಗಡೆ ಎಲ್ಲ ಸಿಪ್ಪೆ ಇರುತ್ತಲ್ಲ, ಸುಟ್ಟೋಗಿರುತ್ತೆ ಸಿಪ್ಪೆ ಎಲ್ಲ, ಆ ಸಿಪ್ಪೆನ ಕ್ಲೀನ್ ಮಾಡ್ಕೋಬೇಕು. ಈ ಥರ ಸಿಪ್ಪೆನ ಕ್ಲೀನಾಗಿ ತೆಗೆದಿಟ್ಕೊಳ್ಬೇಕು. ನೀವು ಯಾವಾಗಾರು ಒಂದು ಟೈಮ್ ಮಾಡಿ ನೋಡಿ. ಈ ಥರ ಮುಳುಗಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಉಪ್ಪು ಹಾಕಿ ಜಜ್ಕೋಬೇಕು. ಮಿಕ್ಸಿಲೆಲ್ಲ ಹಾಕಬೇಡಿ, ಜಜ್ಜಿ ತಿಂತೇವಲ್ಲ ಅದೇ ಒಂಥರ ಟೇಸ್ಟ್ ಇರುತ್ತೆ. ಜಜ್ಜಿ ಅಂತೀರಿ, ಸ್ಮ್ಯಾಶ್ ಮಾಡಿ ಅಂತೀರಲ್ಲ ಅದೇ. ಈ ಥರ ಎಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಮುಳುಗಾಯಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ತೆಗೆದಿಟ್ಕೊಂಡು ಒಂಥರ ಬಟ್ಲಾಗ ಹಾಕ್ಕೊಂಡು ಇದನ್ನು ಜಜ್ಕೋಬೇಕು. ಇವಾಗ ನನ್ನ ಮಗಳು ನಮ್ಮ ಅತ್ತೆ ಜೊತೆ ಹಾಯ್ ಮಾಡ್ತಿದ್ದಾಳೆ. ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ವಿಡಿಯೋಗಳನ್ನು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.